ನಮ್ಮ ಗಣಿ ಮದುವೆ ಆಗಿ ಬಂದ್ಬಿಟ್ಟ. ನಾನು ಎಂಥ ಹುಡುಗಿ, ದೊಡ್ಡ ಶ್ರೀಮಂತ ಹುಡುಗಿ ತರ್ತಿದ್ದೆ. ಎಲ್ಲ ಮನೆ ಕೆಲಸದಾರ ಬಿಟ್ಟು ಈಗ ಒಬ್ಬಳನ್ನೇ ಇಟ್ಕೋಬೇಕು. ಆ ಕೆಲಸದ ದುಡ್ಡಾರ ಉಳಿಲಿ. ಹೆಸರೇನೋ ಏನೋ. ಇವಳೇ ಟೀ ತಗೊಂಬ. ತುಳಸಿ, ಅಮ್ಮ ಟೀ ಕೇಳ್ತಾ ಇತ್ತ ಅಂದು ಕೊಟ್ಟು. ಹಾಂ ಸರಿ ರೀ, ಕೊಡ್ತೀನಿ. ತಗೊಳ್ರಿ ಅತ್ತೆ ಟೀ ಕೊಡು. ಯಾ ಟೀ ಮಾಡಿದ್ದು? ನಾನೇ ಅತ್ತೆ. ಚೆನ್ನಾಗಿದ್ದೇನಾ? ಪರವಾಗಿಲ್ಲ. ಇನ್ನು ಮುಂದೆ ನಮ್ಮ ಮನೆ ಕೆಲಸ ಎಲ್ಲ ನಿಂದೆ. ಎಲ್ಲ ಕೆಲಸದವ್ರನ್ನೂ ಬಿಡಿಸ್ತೀನಿ. ಬಟ್ಟೆ ಒಗೆಯೋದು, ಬೆಳಗೋದು, ಕಸ ಹೊಡೆದು ನೆಲ ಒರೆಸೋದು, ಅಡುಗೆ ಮಾಡೋದು, ಈ ಹೂವಿನ ಗಿಡ ಎಲ್ಲ ಕ್ಲೀನಾಗಿ ಸ್ವಚ್ಛವಾಗಿ ತೋಟ ಇಡ್ಕೊಳೋದು ಎಲ್ಲ ನಿಂದೆ ಕೆಲಸ. ಅತ್ತೆ ಏನು ಮನೆಯಿಂದ ಒಂದು ಬಟ್ಟೆನೂ ತಂದಿಲ್ಲ? ಇದು ಯಾವುದೋ ಒಂದು ಹಳೆ ಚೂಡಿದಾರ ಹಾಕೊಂಬಂದಿಯಲ್ಲ? ಇಲ್ಲ ಅತ್ತೆ, ನಮ್ಮನೆಗೆ ಈ ಥರ ಎಲ್ಲ ಚೂಡಿದಾರ ಹಾಕೊಂಡಿರಂಗಿಲ್ಲ. ಲಕ್ಷಣವಾಗಿ ಸೀರೆ ಉಟ್ಕೋಬೇಕು. ನನ್ನ ಒಂದು 3 ಹಳೆ ಸೀರೆ ಇದಾವೆ, ಕೊಡ್ತೀನಿ ಉಟ್ಕ. ಸರಿ. ತುಳಸಿ ಅಮ್ಮ, ತುಳಸಿ ಯಾಕಮ್ಮ ಈ ಕೆಲಸ ಮಾಡಿಬಿಟ್ಟೆ? ನಿನ್ನ ಯಾಕೆ ಮದುವೆ ಆಗಿ ಬಂದೆ? ನಾವು ಏನು ಕಮ್ಮಿ ಮಾಡಿದ್ವಿ ನಿನಗೆ? ಇವರೇ ಅಪ್ಪ ಅಮ್ಮ ಎಲ್ಲ ಬಂದ್ಬಿಟ್ಟಾರೆ. ಯಾರಮ್ಮ ನೀವು ಹಿಂಗೆ ಬಂದಿದ್ದ ಮನೆ ತಕ್ಕೆಲ್ಲ? ನಾವು ಇವ್ರ ತಂದೆ ತಾಯಿ. ಓಹೋ, ನೀವೇನಾ ಇವ್ರ ತಂದೆ ತಾಯಿ? ಎಂಥ ಬುದ್ಧಿ ಕಲ್ಸ್ಬಿಟ್ಟಿರ ನೋಡಂಗೆ. ಏಯ್, ಒಳಗೋ, ಕಸ ಹೊಡೆದು ನೆಲ ಒರೆಸೋಗು. ಬಂಗಾರಮ್ಮ ರೀ, ಅವ್ರ ಅಪ್ಪ ಅಮ್ಮ ಅಲ್ಲಿಂದ ಮಗಳು ಹಿಂಗೆ ಆತಲ್ಲ ಅಂತಂದು ಹುಡ್ಕೊಂಬಂದ್ರೆ ಆ ಹುಡುಗಿ ಕಸ ಹೊಡೆದು ನೆಲ ಒರೆಸು, ತಂದೆ ತಾಯಿ ತಕ್ಕ ಮಾತಾಡ್ಬೇಡ ಅಂತಿರಲ್ಲ. ಅಂತೀನಿ, ನನ್ನ ಮಗ ಶ್ರೀಮಂತ ಮಗ ಅಂತ ಇವರೇ ತಂದೆ ತಾಯಿನೇ ಜೊತೆ ಹಾಕಿರ್ಬೇಕು. ಅಯ್ಯೋ, ನಮಗೆ ಗೊತ್ತಿಲ್ಲ ಕಣ್ ಬಂಗಾರಮ್ಮ ರೀ ವಿಷಯ, ಈ ಥರ ಮಾಡ್ತಾಳೆ ಅಂತ. ನನ್ನ ಮಗನ ಶ್ರೀಮಂತಿಕೆ ನೋಡಿ ನನ್ನ ಮಗಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿರಿ ನೀವೆಲ್ಲ ಸೇರ್ಕೊಂಡು. ನಮ್ಮ ತುಳಸಿ ಕುಂಟಿ ಅಲ್ಲ, ಅದಕ್ಕೆ ನಿನ್ನ ಮಗನ ಹುಡ್ಕೊಂಬಂದಿವಿ. ನಮಗೇನು ಆಸ್ತಿ ಬೇಡಾಗಿತ್ತು, ಅಂತ ಒಳ್ಳೆ ಹುಡುಗಿನ ನಿಮ್ಮ ಮನೆಗೆ ಬಂದ್ಬಿಟ್ಲಲ್ಲ ಅಂತ ನಮಗೆ ಹೊಟ್ಟೆ ಉರಿತೈತೆ. ಅತ್ತೆ ಮಾವ ಯಾವಾಗ ಬಂದ್ರಿ? ಬರ್ರಿ ಒಳಗೆ. ಯಾರವರು? ನಿಮ್ಮ ಅತ್ತೆ ಮಾವೇನ? ಒಳಗೆ ಯಾಕೆ ಬರ್ತಾರೆ? ನೀನು ಹೆಂಡ್ತಿಗೆ ಬಿಟ್ಟು ಕೂಳಾಕದಲ್ದೆ ಮತ್ತೆ ಇವರಿಗೆಲ್ಲ ಹಾಕ್ಬೇಕಾ? ಏನು ಮಾತಾಡ್ತೀಯಮ್ಮ? ಬರ್ರಿ ಮಾವ ಅತ್ತೆ ಮಂಗ್ಳಕ್ಕ, ಬರ್ರಿ ಒಳಗೆ. ಇರ್ಲಿ ತಾಳಪ್ಪ. ನೀನು ಲವ್ ಮಾಡಿ ಮದುವೆ ಆಗಿರೋದಕ್ಕೆ ಇವರು ನಿನ್ನ ಮಾಟ ಮಂತ್ರ ಮಾಡಿಸಿ ಮದುವೆ ಮಾಡಿದಾರಂತೆ. ಯಾರು ಹೇಳಿದ್ದು? ನಿಮ್ಮ ಅಮ್ಮ ಹೇಳ್ತೈತಪ್ಪ, ಇಷ್ಟ ತನಕ ಬರೀ ಅದೇ ಹೇಳ್ತಿರೋದು. ನಿನ್ನ ಶ್ರೀಮಂತಿಕೆ ನೋಡಿ ನಾವು ಬುಟ್ಟಿಗೆ ಹಾಕೊಂಬಿಟ್ಟಿವಿ ನಿನ್ನೆಲ್ಲರೂ ಸೇರ್ಕೊಂಡು ನಮ್ಮ ತುಳಸಿ ಕೊಡೋಣ ಅಂತ. ಏನು ಮಾತಾಡ್ತದೀಯಮ್ಮ? ಅವ್ರಿಗೆ ವಿಷಯನೇ ಗೊತ್ತಿಲ್ಲ. ಮಾತಾಡ್ತದೆಯೋ? ಅವ್ರ ವಿಷಯ ಗೊತ್ತಿಲ್ದಲೆ ಈ ಹುಡುಗಿ ನಿನಗೆ ಚೂ ಬಿಟ್ಟಾರೆ ಅಂತ ತಿಳ್ಕೊಂಡ್ಯಾ? ಎಲ್ಲ ವಿಷಯ ಗೊತ್ತಿದ್ದೆ ಚೂ ಬಿಟ್ಟಿರೋದು. ಮದುವೆ ಖರ್ಚು ಉಳಿತು, ಎಲ್ಲ ಉಳಿತು. ದೊಡ್ಡ ಶ್ರೀಮಂತರ ಅಳಿಯ ಎಲ್ಲ ನಿನ್ನ ಹತ್ರ ದುಡ್ಡು ಸಿಸ್ಕೊಂಡು ಶ್ರೀಮಂತಿಕೆ ನಾವು ಆಗ್ಬಿಡೋಣ ಶ್ರೀಮಂತರು ಅಂತ. ಏನಮ್ಮ ಅಂತೀಯೋ? ಏನು ಕಷ್ಟಪಟ್ಟು ದುಡ್ದಿದ್ದೇನೋ ನೀನು ಆಸ್ತಿನ? ಕರ್ಕೊಂಡೋಗಿ ನೀನು ಏನು ತಿಂದು ದುಡ್ಕೊಂಡು ತಿನ್ನು, ಗೊತ್ತಾಕತ್ತೆ. ನೀನು ಈ ಕೆಲಸ ಮಾಡಿಯಲ್ಲ, ನಿನ್ನ ಮಕ್ಕನೇ ನೋಡಬಾರ್ದು ಅಂತಿದ್ದೆ. ಏನೋ ಒಂದ್ಸತಿ ನಾನು ಅಡ್ದಿನಲ್ಲ ಅನ್ನ ಕಿಚ್ಚಿಗೆ ಹೆಂಗದಳ ನನ್ನ ಮಗಳು ಅಂತ ನೋಡಕ್ಕೆ ಇಲ್ಲಿ ತನಕ ಬಂದೆ. ನನಗೂ ನಿನಗೂ ಏನು ಸಂಬಂಧ ಇಲ್ಲ. ಇನ್ನು ಮುಂದೆ ನಿನ್ನ ಮನೆಗೆ ಬರಲೇಬೇಡ. ಅಮ್ಮ ಹಂಗೆಲ್ಲ ಮಾತಾಡಬೇಡ ಕಣಮ್ಮ. ನಾನು ಹೇಳ್ದೆ ಗಣಿಗೆ ನನ್ನ ಮದುವೆ ಆಗಲ್ಲ ಅಂತ. ಅವ್ನ ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಮಾತಾಡಿಸ್ತಾರೆ ಅಂತ ತಾಳಿ ಕಟ್ಬಿಟ್ಟ. ನೋಡಮ್ಮ, ಇದೇ ತಾಳಿ ಕಟ್ಟಿದ್ದಮ್ಮ ಅವನು. ಎಂತ ಕೆಲಸ ಮಾಡ್ಬಿಟ್ಟೆ ತುಳಸಿ. ನಾನು ನಿನಗೆ ಗಂಡು ನೋಡಿ ಮದುವೆ ಮಾಡೋಣ ಅಂತಿದ್ನಲ್ಲವ. ಊರಾಗ ನಾವು ತಲೆ ಎತ್ಕೊಂಡು ಓಡಾಡೋ ಪರಿಸ್ಥಿತಿನೇ ಇಲ್ಲ ಈಗ. ಎಲ್ಲಾರು ನಿನ್ ಮಗಳು ಓಡೋದ್ಲಂತೆ ಅಂತಾರ ಕಣವ. ನಾವ್ ಹೆಂಗ್ ತಲೆ ಎತ್ಕೊಂಡು ಓಡಾಡ್ಬೇಕು ನೀನ್ ಮಾಡಿದ ಪರಿಸ್ಥಿತಿಗೆ? ಮುತ್ತಿನಂತ ಮಗಳು ಅಂತ ಹೇಳ್ಕೊಂತ ಓಡಾಡ್ತಿದ್ನಲ್ಲವ ನಿನ್ನ. ಅಪ್ಪ ಅಳಬೇಡಪ್ಪ, ನಾನು ತಪ್ಪು ಮಾಡಿಬಿಟ್ಟಿನಪ್ಪ, ಅಳಬೇಡ. ನೀವು ಸುಖವಾಗಿ ಚೆನ್ನಾಗಿರ್ನಪ್ಪ. ನನ್ನ ಯೋಚನೆ ಬಿಟ್ಟು ನಾನು ಮಾಡಿದ ಕರ್ಮ ನಾನೇ ಅನುಭವಿಸ್ತೀನಿ. ನೋಡು ಬಂಗಾರಮ್ಮ, ಈ ವಿಚಾರ ಯಾರಿಗೂ ಗೊತ್ತಿಲ್ಲ. ನೀನು ಹೇಳ್ದಷ್ಟು ಸುಲಭ ಅಂತ ತಿಳ್ಕೊಂಬಿಟ್ಟು ಏನೋ ಇನ್ನೊಬ್ಬ ಹುಡುಗನ್ನ ಜೊತೆ ಮಾಡಿ ಮದುವೆ ಮಾಡಿ ಕಳ್ಸೋದು. ಅವರು ಕಷ್ಟಪಟ್ಟು ಅಡ್ದಿರ್ತಾರೆ. ಮುಚ್ಚೆ ಬಾಯ್ನೆ, ನನ್ನ ಮಗನೇ ಬೇಕಿತ್ತೇನೆ ನಿಮಗೆಲ್ಲರಿಗೂ. ನಾನು ಅಂಥ ಹುಡುಗಿ ತರಬೇಕು, ಅಂಥ ಆಸ್ತಿ ಹುಡುಗಿ ತರಬೇಕು. ಒಂದು ಹುಡ್ಕನಕ್ಕೆ ಸೀರೆ ಇಲ್ದಂಗೆ ಬಂದಾಳೆ, ಹುಡ್ಕನಕ್ಕೆ ಸೀರೆ. ಅವಳಿಗೇನು ನಾವು ಕಮ್ಮಿ ಮಾಡಿಲ್ಲ, ಮನೆ ಬೇಕಾದಷ್ಟು ಅದಾವೆ. ಆದರೆ ನಿನ್ನ ಮಗ ತಲೆ ಕೆಡಿಸಿ ಕರ್ಕೊಂಬಂದಾನೆ. ಏನಪ್ಪ ಗಣಿ, ಸುಮ್ಮನೆ ನಿಂತ್ಕೊಂಡಿಯಲ್ಲ? ನಿಮ್ಮ ಅಮ್ಮನ ಮಾತಿಗೆಲ್ಲ ನಮ್ಮ ಹುಡುಗಿನೇ ಬೇಕಿತ್ತ ನಿನಗೆ? ಯಾವ ಹುಡುಗಿನೂ ಇರಲಿಲ್ಲ. ಆ ಹುಡುಗಿ ಜೀವನನೇ ಹಾಳು ಮಾಡಿಬಿಟ್ಟೆ. ನಾವು ಬಡವರಾಗಿದ್ರು ಸುಖವಾಗದೀವಿ. ಮನೆ ಕೆಲ್ಸಕ್ಕೆ ತಂದಿಟ್ಕೊಂಡಿರಾಕಿನ್ನ. ಅಂಗ್ಲಂಟಿ ಇಲ್ಲ, ನಾನು ಅವಳು ಕೈ ಹಿಡ್ದೀನಿ ಅಂದರೆ ನಾನು ಕೊನೆ ತನಕಲೂ ಭಾಳ ಚೆನ್ನಾಗಿ ಸಾಕ್ತೀನಿ. ನೀವೆಲ್ಲರೂ ನಿಂತು ನೋಡ್ರಿ, ನಮ್ಮ ಅಮ್ಮನ ಮಾತು ನಾನು ಒಂಚೂರು ಕೇಳಲ್ಲ. ಹಂಗೂ ನನ್ನ ಹೆಂಡ್ತಿಗೆ ಹಿಂಸೆ ಆಗ್ತೈತೆ ಅಂತ ಅಂದರೆ ನಾನು ಹೊರ ಕರ್ಕೊಂಡು ಹೋಗೋಕ್ಕಿನ್ನ ದುಡ್ದು ಸಾಕ್ತೀನಿ. ದುಡಿತಾನೆ ಹೋಗು, 100 ರೂಪಾಯಿ ದುಡ್ಕೊಂಬ, ಗೊತ್ತಾಕತ್ ನಿನಗೆ. ನಾವಿನ್ ಬರ್ತಿದ್ದು ತುಳಸಿ, ಚೆನ್ನಾಗಿರು ನೀನು. ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ, ಪ್ಲೀಸ್ ಅಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ಬಾರೆ ಒಳಗೋಗಿ ಬಾರೆ. ಹೋಗವ್ವ, ನಿಮ್ಮ ಅತ್ತೆ ಮಾವ ಹೆಂಗೆ ಹೇಳ್ತಾರ ಹಂಗೆ ಕೇಳ್ಕೊಂಡು ಚೆನ್ನಾಗಿ ಸುಖವಾಗಿರು. ನಮ್ಮ ಚಿಂತೆ ಏನು ಮಾಡಕ್ಕೆ ಹೋಗ್ಬೇಡ. ಅಪ್ಪ ಹಂಗೆಲ್ಲ ಮಾತಾಡ್ಬೇಡಪ್ಪ.
ನೀವು ಅಂದರೆ ನನಗೆ ಜೀವ ಅಮ್ಮ. ನೀನು ಹಿಂಗಿರ್ಬೇಡ ಕಣಮ್ಮ, ನಕ್ಕಂತ ಇರಮ್ಮ. ನನ್ನ ಕರ್ಮ ನಾನೇ ಅನ್ಭವಿಸ್ತೀನಿ. ನನ್ನ ಮದುವೆ ಆಗ್ಬಾರ್ದಾಯ್ತು, ತಪ್ಪು ಮಾಡಿಬಿಟ್ಟೆ ಆಗಿ ಅಮ್ಮ. ಬಿಡವ, ನಿನಗೇನ ಲವ್ ಮಾಡಿ ಮದುವೆ ಆಗ್ಬೇಕು ಅನ್ನೋ ಆಸೆ ಇತ್ತು, ಇವನೇ ಬೇಕು ಅಂತ ಆಗಿದೀಯ, ಸುಖವಾಗಿರು. ಮಾತಾಡೋದು ನೋಡ್ದೆ ಕಣೆ ತುಳಸಿ, ನಿಮ್ಮ ಅಮ್ಮಗೆ ಹೇಳೋಣ ಅಂತ ಹೋದೆ. ಆದರೆ ಏನೇನೋ ನೆನಪಿಂದ ಮರ್ತೇ ಹೋತು. ನನಗೂ ವಯಸ್ಸಾತಲ್ಲವ, ನೆನಪೇ ಬರಲ್ಲ. ಅವತ್ತು ಹೇಳಿದ್ರಿ ಪರಿಸ್ಥಿತಿನೇ ಬರ್ತಿದ್ದಿಲ್ಲ. ಹೆಂಗದಿಯ ತುಳಸಿ, ನಿನ್ನ ನೋಡಿದ್ರೆ ಹೊಟ್ಟೆನೇ ಉರಿತೈತಲ್ಲೇ. ನಿಮ್ಮ ಅಪ್ಪ ಅಮ್ಮ ಹೆಂಗ್ ಸಾಕಿದ್ರು, ನಿನಗೆ ಯಾಕೆ ಬೇಕಿತ್ತು? ಅವ್ರೇನು ಮದುವೆ ಮಾಡಲ್ಲ ಅಂತ ಹೇಳಿದ್ರ? ಒಳ್ಳೊಳ್ಳೆ ಗಂಡೆ ಹುಡುಕ್ತಿದ್ಲು ನಿಮ್ಮ ಅಮ್ಮ, ಗೋರ್ಮೆಂಟ್ ಕೆಲಸ ಇರೋರ್ನ. ಗೋರ್ಮೆಂಟ್ ಕೆಲಸ ಇರೋನು ತಿಂಗಳಿಗೆ 10-20 ಸಾವಿರ ತರ್ತಾನೆ. ಅದೇ ನಾವು ತೋಟ ಹೊಲ ಮನೆ ಇರೋರು ತಿಂಗಳಿಗೆ ಲಕ್ಷ ರೂಪಾಯಿ ದುಡಿತೀವಿ. ಗೋರ್ಮೆಂಟ್ ಕೆಲಸ ಹಾಕಿ ಎಲ್ಲ ಪುಕ್ಷಟೆ ಆಗ್ಬೇಕಾಯ್ತಲ್ಲ, ಇವನಿಗೆ ತಂದು ಕಟ್ಟಿದ್ರು. ಎಲ್ಲದು ಉಳಿಸಿದಾರ ತಗ ದುಡ್ಡ. ಆ ಹುಡುಗಿನ ನೋಡಕ್ ಬಂದ್ರೆ ಒಂದು ಸೀರೆ ಹಿಡ್ಕೊಂಬಂದಿಲ್ಲ ಕೈಯಾಗಿ. ನಾವೇನು ಸೀರೆ ಹಿಡ್ಕೊಂಬರ್ಬಾರ್ದು, ಅಷ್ಟು ಬಡತನ ಏನು ಬಂದಿಲ್ಲ ಕಣ್ ಬಂಗಾರ ಮರೆ, ತಂದು ಕೊಡ್ತಿದ್ವಿ. ಈಗೇನಾಯ್ತು, ಒಂದು ಸೀರೆ ತಂದು ಕೊಟ್ಟು ಹೋಗ್ತೀವಿ ತಗ. ಆ ಸೀರೆ ಬೇಕು. ನಾನೇ ಒಂದು ಹಳೆ 3 ಸೀರೆ ಕೊಟ್ಟಿದ್ದೀನಿ ನಾನವ, ಅದೇ ಉಟ್ಕೊಂಡಿರ್ತಾಳೆ ಸೀರೆ. ಅಯ್ಯೋ ದೇವ್ರಿ, ಇವತ್ತು ಹಂಗೆ ಬಂದ್ಬಿಟ್ಟಿವಿ. ನಾಳೆನೆ ತುಳಸಿಗೆ ಏನೇನು ಬೇಕು ಎಲ್ಲ ತಂದು ಕೊಟ್ಟು ಹೋಗ್ತೀವಿ ನಾವೇ. ಸೀರೆ ಒಡವೆ ಎಲ್ಲ ತಂದು ಕೊಟ್ಟು ಹೋಗ್ರಿ. ಏನು ಬೇಡ ಆಂಟಿ, ನಿಮ್ಮ ಮನೆಯಿಂದ ಒಂದು ಸೀರೆ ತಂದು ಕೊಡ್ರಿ, ಒಡವೆ ಏನು ತರಬೇಡ್ರಿ. ನಮ್ಮ ಮನೆಗೆ ಬೇಕಾದಷ್ಟಿದ್ದಾವೆ, ಅದನ್ನೇ ಹಾಕೊಂಡ್ಲಿ ತುಳಸಿ ಸಾಕು. ನಮ್ಮ ಅಮ್ಮ ಹೇಳ್ದಂಗೆ ಏನು ಒಡವೆ ತರಬೇಡ್ರಿ. ಸೀರೆ, ಅರಿಶಿನ, ಕುಂಕುಮ, ಹೂವು, ಬಳೆ ಅಷ್ಟೇ ಅವಳಿಗೆ ಬೇಕಿರೋದು, ಅಷ್ಟೇ ತಂದು ಕೊಡ್ರಿ. ಅಯ್ಯೋ, ಈ ಹುಡುಗನ ಬುದ್ಧಿ ಭಾರಿ ಒಳ್ಳೇದಾಗಿರಂಗೈತಿ. ನಮ್ಮ ತುಳಸಿ ಪುಣ್ಯ ಮಾಡಿದಾಳೆ ಅನ್ಸುತ್ತೆ. ಏನು ಬೇಡ ಅಂತ ಹೆಂಗೆ ಹೇಳ್ತಾ ನೋಡಾರ ಅಮ್ಮನ ಎದುರಿಗೆ. ಕಣಿ, ಭಾರಿ ಒಳ್ಳೆ ಬುದ್ಧಿ ಆಗಿರಂಗೈತಿ. ನಮ್ಮ ತುಳಸಿನ ಚೆನ್ನಾಗಿ ಸಾಕ್ತಾನೆ ಅನ್ಸ್ತತಿ. ಬಿಡು, ಒಳ್ಳೆ ಗಂಡನ್ನೇ ಹುಡ್ಕಂದಳ ಹಾಕಿನಿ. ತುಳಸಿ, ನಾಳೆ ಸೀರೆ, ಬಳೆ, ಅರಿಶಿನ, ಕುಂಕುಮ, ಹೂವೆಲ್ಲ ತಂದ್ಕೊಟ್ಟು ಹೋಗ್ತೀನಿ. ನಾಳೆ ಒಂದ್ ದಿವಸ ಹಿಂಗೆ ಜನ ಜಂಗುಳಿ ಕರ್ಕೊಂಡ್ ಬರಬೇಡ್ರಿ. ಯಾರ ಒಬ್ರು ಬಂದು ಕೊಟ್ಟು ಹೋಗ್ರಿ. ಆಯ್ತು ಬೀಗ್ರೆ, ನಾಳೆ ನಾನೇ ತಗೊಂಬಂದು ಕೊಡ್ತೀನಿ. ಸರಿ ಸರಿ, ಇನ್ನು ಹೋಗ್ರಿ. ಇನ್ನ ಬಾ ಶಾರದಕ್ಕ, ಹೋಗೋಣ. ಏನ್ ಇಕ್ಕಿ ಮನೆಗೇನು ಉಣ್ಣಕ್ ಬಂದಿಲ್ಲ ನೋಡೇ. ಮಂಗ್ಲಿ, ನೀನು ಯಾರಿಗ ಮಾತಾಡ್ದಂಗೆ ನನಗೆ ಮಾತಾಡಬೇಡ. ಅಮ್ಮ, ಒಳಗೆ ಬಂದೊಂದು ಲೋಟ ಟೀನಾರ ಕುಡ್ದು ಹೋಗ್ರಮ್ಮ. ಮನೆಗೆ ಎಲ್ಲ ಕುಡ್ದು ಬಂದಿದ್ವಿ, ನೀನು ಸುಖವಾಗಿರು ಸಾಕು. ನನಗೂ ಅದೇ ಬೇಕಿರೋದು. ಅಮ್ಮ, ನಾನು ನಿಮ್ಮ ಮನೆಗೆ ಬರೋದು ಬೇಡನಮ್ಮ. ಅಯ್ಯೋ, ಇಂಥ ದೊಡ್ಡ ಶ್ರೀಮಂತರ ಮನೆಗೆ ಬಂದಿಯಲ್ಲವ, ನಮ್ಮಂತ ಬಡವ್ರ ಮನೆಗೆ ಬರ್ಬೇಕಲ್ಲ. ನೀನು ನಿಮ್ಮದೇ ತೀರ್ಮಾನ ತಗೊಂಡು ಮದುವೆ ಆಗಿ ಬಂದೀಯ. ಹೆಂಗ ಎಲ್ಲಿರ್ತೀಯ ಅಲ್ಲಿ ಸುಖವಾಗಿರು. ನಾಳೆ ನಿಮ್ಮ ಅಪ್ಪನ ತಕ್ಕೆ ಬಳೆ, ಅರ್ಶಿನ, ಕುಂಕುಮ, ಹೂವು, ಸೀರೆ ಕೊಟ್ಟು ಕಳಿಸ್ತೀನಿ ತಗ. ನೀನು ಬಾರಮ್ಮ ನಾಳೆ. ಇವತ್ತು ಕೊಟ್ಟು ಮರೆಯೋದಿನಿ. ಕತೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪಕ್ಕದಾಗಿರೋ ಗಂಟೆ ಬಟನ್ ಒತ್ತಿರಿ.